ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿರುವ ಶ್ರೀ ಮಂಟಿಗಮ್ಮ ದೇವಿ ಹಾಗೂ ಉಮಾಮಹೇಶ್ವರ ಸ್ವಾಮಿಯ ಮಹಾದ್ವಾರದ ಉದ್ಘಾಟನಾ ಸಮಾರಂಭ ನಡೆಯಿತು. ಹಾಸನ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ರಾಜ್ಯಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿರುವ ಶ್ರೀ ಮಂಟಿಗಮ್ಮ ದೇವಿ ಹಾಗೂ ಉಮಾಮಹೇಶ್ವರ ಸ್ವಾಮಿಯ ಮಹಾದ್ವಾರದ ಉದ್ಘಾಟನೆಯನ್ನು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಮಠಾಧೀಶರು ನೆರವೇರಿಸಿದರು. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಂಟಿಗಮ್ಮ ದೇವಿ ಹಾಗೂ ಉಮಾಮಹೇಶ್ವರ ಸ್ವಾಮಿಯ ಉತ್ಸವದ ಪ್ರಯುಕ್ತ ಬೆಳಿಗ್ಗೆ ಮಹಾದ್ವಾರದ ಉದ್ಘಾಟನೆಯನ್ನು ಕೊಡ್ಲಿಪೇಟೆಯ ಕಿರಿಕೊಡ್ಲಿ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರು ನೆರವೇರಿಸಿದರು. ವಾರ್ಷಿಕೋತ್ಸವದ ಪ್ರಯುಕ್ತ ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಹೋಮ ಪೂಜಾ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನೆರವೇರಿದವು. ದೇವರಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ನೆರವೇರಿದ ಭಕ್ತಾದಿಗಳು ದೇವಿಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಸ್.ಜೆ. ಉಮೇಶ್, ಕಾರ್ಯದರ್ಶಿ ಎಂ.ಎಸ್. ಗಣೇಶ್, ಕಟ್ಟಡ ಸಮಿತಿ ಗೌರವ ಅಧ್ಯಕ್ಷರಾದ ಎಸ್.ಆರ್. ಕಾಳಿಂಗಪ್ಪ, ಅಧ್ಯಕ್ಷರಾದ ಎಸ್.ಕೆ. ಪ್ರಸನ್ನ, ಕಾರ್ಯದರ್ಶಿ ಬಿ.ಎಸ್. ಬಸವಣ್ಣಯ್ಯ ಹಾಗೂ ಊರಿನ ಮತ್ತು ಪರವೂರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. शिवो नाम रूपाभ्यां या देवी सर्वमंगल तयो संस्मरणात् पुंसा सर्वतो जयमंगलम् वागर्ताविव संपृक्तौ वागर्तः प्रतिपत्तये सर्वेश्वरी नमः सदाशांताय नमः सर्वेश्वरी नमः सर्वकलातीताय नमः गणे नमः ज्येष्ठागणे नमः गजगौरी नमः सर्वोपद्रवनाशिने नमः 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 सर्वेश्वरी नमः सदाशांताय नमः सर्वोपद्रवनाशिने नमः महादुर्गाय नमः महिषमर्दिने नमः सर्वोपद्रवनाशिने नमः ಗ್ರಾಮದಲ್ಲಿ ಈ ವರ್ಷ ವಾರ್ಷಿಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದರ ಅಂಗವಾಗಿ 2 ವರ್ಷದ ಹಿಂದೆ ಪ್ರಾರಂಭ ಆದಂಥ ಈ ಒಂದು ನೂತನ ದೇವಾಲಯ ಉದ್ಘಾಟನೆ ಕಾರ್ಯಕ್ರಮ 2 ವರ್ಷದ ಹಿಂದೆ ನಡೀತಾ ಇತ್ತು. ಅದೇ ರೀತಿ ನಮ್ಮ ಬಸವಾಪಟ್ಟಣದ ಬಾಲಣ್ಣವರ ಸೇವಾರ್ಥದಲ್ಲಿ ಈ ಒಂದು ಮಹಾದ್ವಾರವನ್ನು ಈ ಭಾಗದಲ್ಲಿ ಮಾಡಿ ಸುಮಾರು 15-16 ಲಕ್ಷದ ವೆಚ್ಚದಲ್ಲಿ ಈ ಒಂದು ಮಹಾದ್ವಾರವನ್ನು ಮಾಡಿ ಈ ದಿನ ಅದು ಉದ್ಘಾಟನೆ ಆಗ್ತಾ ಇದೆ. ಅದೇ ರೀತಿ ಈ ಒಂದು ಮಂಟಿಗಮ್ಮ ಜಾತ್ರೆ ಒಂದು ವಾರ ಕಾಲ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಈ ದಿವಸ ಅದರ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ತೆಗೆದು ಪೂಜೆ ಪ್ರಾರಂಭ ಆಗಿದೆ. ಹೋಮ ಹವನಾದಿಗಳೆಲ್ಲ ಈಗ ನಡೀತವೆ. ಈ ಇಂದಿನಿಂದ 8 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಶಿರಂಗಲ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ಹೆಚ್ಚು ಕಮ್ಮಿ 20-30 ಸಾವಿರ ಜನ ಒಂದು ದರ್ಶನವನ್ನು ದೇವಿಯ ದರ್ಶನವನ್ನು ಪಡಿತಕ್ಕಂಥ ಅವಕಾಶ ಇರತಕ್ಕಂಥದ್ದು. ಮುಂದಿನ ಭಾನುವಾರದವರೆಗೂ ಕೂಡ ಈ ಒಂದು ದೇವಿಯ ಗರ್ಭಗುಡಿಯ ಬಾಗಿಲು ತೆರೆದಿರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಅದರ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೋಬೇಕು ಅಂತೇಳಿ ಈ ಮೂಲಕ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವಾದರೂ ಕೂಡ ಕೋರ್ತಾ ಇದ್ದೀವಿ. ಅದೇ ರೀತಿ ಎಲ್ಲರ ಕೃಪೆ ಆಶೀರ್ವಾದ, ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಾಡಿನ ಜನತೆಗೆ ಆಯುಷ್, ಆರೋಗ್ಯ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅನ್ನೋ ಒಂದು ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನು ನಡೀತಕ್ಕಂಥ ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ಗ್ರಾಮಸ್ಥರ ಸಹಕಾರ, ಭಕ್ತಾದಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವು ಕೋರ್ತೇವೆ. ಈ ಒಂದು ನೂತನ ಮಹಾದ್ವಾರದ ಉದ್ಘಾಟನೆಯನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ
ನಮ್ಮ ಗುರುಗಳಾದಂಥ ಕಿರಿಕೊಡ್ಲಿ ಮಠದ ಶ್ರೀ 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 ಸದಾಶಿವ ಸ್ವಾಮೀಜಿಯವರೇ ಹಾಗೂ ನಮ್ಮ ದೇವಾಲಯ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಎಸ್ ಆರ್ ಕಾಳಿಂಗಪ್ಪರವರೇ, ನಮ್ಮ ದೇವಾಲಯ ಸಮಿತಿಯ ಕಾರ್ಯದರ್ಶಿಗಳಾದಂಥ ಎಂ ಎಸ್ ಗಣೇಶ್ರವರೇ ಹಾಗೂ ಕಟ್ಟಡ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸನ್ನರವರೇ, ಉಪಾಧ್ಯಕ್ಷರಾದಂಥ ಉಮೇಶ್ರವರೇ ಹಾಗೂ ನಮ್ಮ ಹಿರಿಯರು ಕಟ್ಟಡ ಸಮಿತಿಯ ಕಾರ್ಯದರ್ಶಿಗಳು ಆಡಿಟರ್ ಆದಂಥ ಶ್ರೀ ಜಿ ಎಸ್ ಬಸವಣ್ಣಯ್ಯರವರೇ ಹಾಗೂ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಭಕ್ತಾದಿಗಳೇ, ಗ್ರಾಮಸ್ಥರೇ, ಸೇವಾರ್ಥದಾರರೇ, ಗ್ರಾಮ ಪಂಚಾಯಿತಿ ವತಿಯಿಂದ ಬಂದಿರತಕ್ಕಂಥ ಗೌರವಾನ್ವಿತ ಉಪಾಧ್ಯಕ್ಷರಾದ ಎಚ್ ಎಸ್ ಬಸವರಾಜರವರೇ, ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ಈ ಒಂದು ಮಹಾದ್ವಾರವನ್ನು ನಮ್ಮ ಬಸವಪಟ್ಟಣದ ತೊಟ್ಟಿಮನೆ ಬಾಲಣ್ಣ ಅಂಥೇಳಿ ಆ ಕುಟುಂಬದವರು ನಮಗೆ ಮಾಡ್ಕೊಳ್ಳಿ, ನಾವೇ ಕೇಳಿದ್ದವ್ರಿಗೆ ಇಷ್ಟು ಅಮೌಂಟ್ ಕೊಡಿ ಮಾಡ್ತೀವಿ ಅಂಥೇಳಿ. ನಾವು ಕೇಳಿದ ಪ್ರಕಾರ ಅವರ ಅಮೌಂಟನ್ನು ನಮಗೆ ಒದಗಿಸ್ಕೊಟ್ರು. ಅದರಿಂದ ಇದನ್ನು ನಾವು ಸ್ವಲ್ಪ ನಮ್ಮ ದೇವಾಲಯ ಸಮಿತಿಯಿಂದ ಸೇರಿಸಿ ಇದನ್ನು ನಾವು ಈಗ ಆಲ್ರೆಡಿ ಪೂರ್ಣಗೊಳಿಸಿದ್ದೀವಿ. ಇದೇ ರೀತಿ ನಮ್ಮ ದೇವಾಲಯಕ್ಕೆ ತುಂಬ ಜನ ಸೇವಾರ್ಥದಾರರು, ಭಕ್ತಾದಿಗಳು ನಮಗೆ ಸೇವಾರ್ಥ ರೂಪದಲ್ಲಿ ದಾನಗಳನ್ನು ಹಣದ ರೂಪದಲ್ಲಿ, ವಸ್ತು ರೂಪದಲ್ಲಿ ಕೊಡ್ತಾ ಬಂದಿದ್ದಾರೆ. ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ಮಂಟಿಗಮ್ಮ ಹಬ್ಬ ತುಂಬ ಅದ್ಧೂರಿಯಾಗಿ ಜರುಗಲಿದೆ. ಅದೇ ರೀತಿ ಕುಂಭಮೇಶ್ವರ ರಥೋತ್ಸವ ಸಹ ಜರುಗಲಿದೆ. ಸುಮಾರು ಈಗ ಈ ದಿನ 10ನೇ ತಾರೀಕು ಶುರುವಾಗಿದ್ದು ಪುನಃ 14/3/2025 ಶುಕ್ರವಾರದಿಂದ 19/3/2025 ಬುಧವಾರ ತೆಪ್ಪೋತ್ಸವ ಮುಗಿಯುವವರೆಗೂ ಸಹ ತುಂಬ ಅಚ್ಚುಕಟ್ಟಾಗಿ ನಮ್ಮ ಊರಿನಲ್ಲಿ ಈಗಾಗಲೇ ಇವತ್ತಿನಿಂದ ಮೀಸಲು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸುಮಾರು 15 ದಿವಸದಿಂದಲೇ ಎಲ್ಲ ಗ್ರಾಮದ ಜನರು, ಭಕ್ತಾದಿಗಳು ಮನೆಯನ್ನು ಸ್ವಚ್ಛಗೊಳಿಸಿ, ಇನ್ನು ಇವತ್ತಿಂದ ಖಾರದ ಪುಡಿನೂ ಸಹ ಏನೇ ಥರ ಒಗ್ಗರಣೆ ಸಹಿತ ಹಾಕೋಂಗಿಲ್ಲ. ನಮ್ಮೂರಲ್ಲಿ ಯಾವುದೇ ಥರದ ಇದನ್ನು ನಡೆಯೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಈ ತಾಯಿ ಹಬ್ಬವನ್ನು ಮಾಡ್ತಾರೆ. ನಮ್ಮ ಸ್ವಾಮೀಜಿಯವರು ಹೇಳ್ದಂಗೆ ಸುತ್ತಮುತ್ತ ಗ್ರಾಮದವರು ಕರ್ನಾಟಕದಾದ್ಯಂತ ದೇವಿಗೆ ಭಕ್ತರಿದ್ದಾರೆ, ಹೊರದೇಶದಲ್ಲೂ ಸಹ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಎಲ್ಲರೂ ಸಹ ನಮ್ಮ ದೇವಾಲಯ ಸಮಿತಿಗೆ ಇನ್ನೂ ಅಭಿವೃದ್ಧಿ ಆಗುವಂಥ ಕೆಲಸ ತುಂಬ ಇದೆ. ಇನ್ನೂ ಸಹ ಹೆಚ್ಚಿನ ನಮ್ಮ ದೇವಾಲಯಕ್ಕೆ ಸಮಿತಿಗೆ ಸಹಾಯನ ಮಾಡಬೇಕು, ದೇವಾಲಯನ ಅಭಿವೃದ್ಧಿಪಡಿಸೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ಇಷ್ಟು ದಿನ ನಮಗೆ ಎಲ್ಲ ರೀತಿಯಲ್ಲೂ ಸರ್ವ ರೀತಿಯಲ್ಲಿ ಕೈ ಜೋಡಿಸಿದಂಥ ನನ್ನ ಎಲ್ಲ ಸ್ನೇಹಿತರಿಗೆ, ದೇವಾಲಯ ಸಮಿತಿ ಪದಾಧಿಕಾರಿಗಳಿಗೆ, ನಮ್ಮ ಗುರುಗಳಾದ ಸ್ವಾಮೀಜಿ ಸದಾಶಿವ ಸ್ವಾಮೀಜಿಯವರಿಗೆ, ಮತ್ತು ಎಲ್ಲ ನಮ್ಮ ಆರಕ್ಷಕ ಠಾಣೆಯವರಿಗೆ, ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಸಹ ನಾನು ಮತ್ತು ಈಗ ನಮಗೆ ಸರ್ವ ರೀತಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ದೇವಾಲಯ ಸಮಿತಿ ಅಧ್ಯಕ್ಷನಾಗಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಸನನಗರ ಘಟಕ ಹಾಸನ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಜಯೋಗ ಶಿಕ್ಷಣ ಕೇಂದ್ರ ಶಕರಿಪುರ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಆರೋಗ್ಯ ಜೀವನ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಬಿಜಿಪಿಎಸ್ ಹಾಸನ ನೆರವೇರಿಸಿದರು. ಉಪನ್ಯಾಸವನ್ನು ರಾಜಯೋಗಿ ಬ್ರಹ್ಮಕುಮಾರಿ ಬಿಕೆ ವೀನಕ್ಕನವರು ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಚ್.ಆರ್. ಶೇಖರ್ ವಹಿಸಿದರು. ಪ್ರಾಸ್ತಾವಿಕ ನುಡಿಯನ್ನು ಮಮತಾ ಶಿವೂರವರು, ಜಿಲ್ಲಾ ಸಂಚಾಲಕರು ಸಮತಾ ಬಿಜೆಎಸ್ ಹಾಸನ್ ನೆರವೇರಿಸಿದರು. ಶ್ರೀ ಚೆನ್ನನಹಳ್ಳಿ ಸ್ವಾಮಿ ಕಾರ್ಯದರ್ಶಿ ಬಿಜಿಎಸ್ ಹಾಸನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಹಾಗೂ ವಿಶೇಷ ಅನ್ವಯಿತರಾಗಿ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರು, ಮಾಲಾ ಚೆಲುವನಹಳ್ಳಿ, ವಾಣಿ ಮಹೇಶ್, ಆಶಾ, ಲೋಲಾಕ್ಷಿ, ಮೋನಿಕಾ ಇನ್ನೂ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೇಳೋದು ಮಾತಿಗೆ ಮಾತ್ರ ಸಮಾನತೆ ಆಗಿರಬಾರ್ದು, ಅದನ್ನು ಸಮಾಜದಲ್ಲಿ ಸಮಾನತೆಯನ್ನು ತೋರೋದ್ರ ಮುಖಾಂತರ, ಹೆಣ್ಣಿಗೆ ಹೆಣ್ಣು ಪ್ರೀತಿ ವಿಶ್ವಾಸದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬರು ಸಹ ಹೆಣ್ಣನ್ನು ಸಪೋರ್ಟ್ ಮಾಡೋಣ. ಅವರ ಏಳಿಗೆಗಾಗಿ ನಾವು ಶ್ರಮಿಸೋಣ. ಮಮತಾ ಮೇಡಮ್ ತುಂಬ ಹೇಳಿದ್ರು, ನಾನು ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಯಾವುದೇ ಸಮಸ್ಯೆಗಳು ಬಂದರೂ ಸಹ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೆ ಸ್ವಲ್ಪ ಕೌನ್ಸಿಲಿಂಗ್ ಬೇಕಾದಾಗ ಮಮತಾ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಬ್ಬರಿಬ್ರು ಕೈಲಿ ಅವ್ರನ್ನ ಹೆಣ್ಮಕ್ಳು ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೆಣ್ಣಾಗಿ ನಾವು ಹೆಣ್ಣನ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅಷ್ಟು ದುಃಖ ಆಗುತ್ತೆ, ಕೆಲವನ್ನ ಅಷ್ಟು ಈಸಿಯಾಗಿ ಹೇಳಲ್ಲ ಅವರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ
ರಾಜ್ಯ ಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ವಚನ ಸಾಹಿತ್ಯದಲ್ಲಿ ಇಂದಿನ ಸಮಾಜ ವ್ಯವಸ್ಥೆಯ ನ್ಯೂನತೆಗಳಿಗೆ ಪರಿಹಾರಗಳಿಂದ ಕಳಬೇಡ ಕೊಲಬೇಡ ಎಂಬ ಒಂದೇ ವಚನ ಅಂದು ಇಂದುಗಳ ನಡುವಿನ ಕಾನೂನು ವ್ಯವಸ್ಥೆಗಳ ಪರಿಪಾಲನೆ ಮಾಡುವ ಸೂಚ್ಯ ಸಮಾಧಾನಕರ ಉತ್ತರಗಳು ಅಡಗಿದೆ ಎಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ಮುಖ್ಯಸ್ಥ, ಮಂಡ್ಯ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ವಕೀಲ ಮಂಡ್ಯ ಗುರುಪ್ರಸಾದ್ ರವರು ತಿಳಿಸಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿ, 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಸಮತ ಸಮಾಜ ನಿರ್ಮಾಣ ಮಾಡಿ ಸರಳ ಕನ್ನಡ ಭಾಷೆಯಲ್ಲಿ ಸಹಸ್ರಾರು ವಚನಗಳನ್ನು ರಚಿಸುವ ಮುಖಾಂತರ 770 ಸಮುದಾಯಗಳನ್ನು ಸಂಗಮ ಮಾಡಿ ಎಲ್ಲರಿಗೂ ಕಾಯಕ ತತ್ವವನ್ನ ಸಾರಿದ್ದು ಈ ಭಾಗದಲ್ಲಿ ಬಸವಣ್ಣನವರು ಶರಣ ಪರಂಪರೆ ಜಾಗೃತಿ ಮೂಡಿಸಿದ್ದು ಹಾವೇರಿ ಜಿಲ್ಲೆ ವಿಶ್ವಜ್ಞಾನಿ ಸರ್ವಜ್ಞ ಕನಕದಾಸರು ಮತ್ತು ಶಿಶುನಾಳ ಶರೀಫರವರು ಜನಿಸಿದ ನಾಡಾಗಿದ್ದು ತಾವುಗಳು ಹೆಚ್ಚು ವಚನ ಸಾಹಿತ್ಯ ಕವಿಗೋಷ್ಠಿ ಕನ್ನಡ ಪರ ಜಾಗೃತಿ ಮೂಡಿಸುವ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ದುಶ್ಚಟ ದೂರ ಮಾಡಿ ಶರಣ ಪರಂಪರೆ ಜಾಗೃತಿ ಮೂಡಿಸಿ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು. ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ್ ಮಹದೇವು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕು ಘಟಕದ ಅಧ್ಯಕ್ಷೆ ಮತ್ತು ಸಾಹಿತಿಗಳಾದ ಶ್ರೀಮತಿ ಶೈಲಜಾ ಎಂ ಕೋರಿಶೆಟ್ಟರ್ ಅವರು ವಹಿಸಿದ್ದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಹಿರಿಯ ಕವಯತ್ರಿ ಸಿದ್ದುಮತಿ ನೆಲುವಿಗಿ, ಮಲ್ಲೇಶ ದಾವಣಗೆರೆ, ಶರಣ ಬಸವ ಹನುಮಂತರಾಯ್, ಅರುಣ ಬಂಕಾಪುರ, ಜುದೇದ್ ನಾಯಕ್, ಲೀಲಾವತಿ ಪಾಟೀಲ್, ವೀರಮ್ಮ ಹರಿಬಿದರಿ, ಲಕ್ಷ್ಮೀ ಪರಮೇಶ್ ಎಕ್ಕುಂಡಿ, ಮಮತಾ ಮಲ್ಲನಗೌಡ್, ಪ್ರೇಮ ಬೋಗಾರ್, ಅಕ್ಷತಾ ಹೊಳಲ, ಅಜ್ಜಯ್ಯ ಕೆಂಚಮಲ್ಲ, ಅರುಣ ಬಂಕಾಪುರ ಮುಂತಾದವರು ಕಾವ್ಯವಚನ ಮಾಡಿದರು. ಎಲ್ಲ ಕವಿಗಳನ್ನ ಕೊನೆಯಲ್ಲಿ ಸನ್ಮಾನಿಸಲಾಯಿತು. ಲೇಖಕರಾದ ಸತೀಶ ಕುಲಕರ್ಣಿ, ನಾಗರಾಜ್ ಮುದಕಣ್ಣನವರ್, ಶೋಭಾ, ಲಾವಣ್ಯ ಹೊಸಮನಿ, ಮಂಜುಳಾ, ಶಾಂತ ಹೆಚ್ ವೇದಿಕೆಯಲ್ಲಿದ್ದರು. ನೀಲಮ್ಮ ಗೌಡಪ್ಪನವರು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ್ ಹಿಂಚಗೇರಿ ನಡೆಸಿದರು. ಸಮಸ್ಯೆ ಆಗಿದೆ. ಹಾಗಾಗಿ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳ ಜೊತೆಗೆ ಪರಿಸರ ಸ್ವಚ್ಛತೆ ಹಾಗೂ ಒಳ್ಳೆಯ ಮಾತನಾಡುವ ಮುಖಾಂತರ ಈ ಸಮಾಜ ಕಟ್ಟುವಂತ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ತಮಗೆಲ್ಲ ಇನ್ನೂ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಶಾಂತಿ, ಸುಖ, ಸಂತೋಷಗಳನ್ನು ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲ ಫೈಟ್ ಫಾರ್ ರೈಟ್ಸ್ ಅಂತಕ್ಕಂಥದ್ದು ನಮ್ಮ ಹಕ್ಕುಗೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಯಾವ ಅಧಿಕಾರಿಗಳಿಗಾಗ್ಲಿ, ಯಾವ ವ್ಯವಸ್ಥೆಗಾಗ್ಲಿ, ಯಾವುದೇ ಒಂದು ಜಾತಿ ಧರ್ಮಕ್ಕಾಗ್ಲಿ ನಾವು ಯಾರು ಎದುರುವಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬರಿಗೂ ಅವರದಾದ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ, ಮಾನವ ಮೌಲ್ಯಗಳು ಕುಸಿದೇ ರೀತಿಯಲ್ಲಿ, ಮಹಿಳೆಯರ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ನಾವೆಲ್ಲ ತಾವು ಫೈಟ್ ಫಾರ್ ರೈಟ್ಸ್ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಕ್ಕುಗಳಿಗೋಸ್ಕರ ನಾವೆಲ್ಲ ಹೋರಾಟವನ್ನು ಮಾಡೋಣ, ನಾವು ಸಾರ್ಥಕ ಬದುಕನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶೈಲೇಂದ್ರ ಕೊನೆಯಲ್ಲಿ ಶೋಭಾ ಅಂಗಡಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಎಂ ಗುರುಪ್ರಸಾದ್, ಮಂಡ್ಯ. ನಾಪೋಕ್ಲ ಸಮೀಪದ ಹೊತ್ತೂರು ಗ್ರಾಮ ಪಂಚಾಯಿತಿಯ ಭಗವತಿ ಕಾಲೋನಿಯ ನಿವಾಸಿ ಎಚ್.ಪಿ. ಬೊಮ್ಮಿರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಗೃಹ ನಿರ್ಮಿಸಿಕೊಟ್ಟಿದ್ದಾರೆ. ಅಸಹಾಯಕರನ್ನ ಗುರುತಿಸಿ ಅವರ ನೆರವಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಬಲರನ್ನಾಗಿ ಮಾಡಲಾಗುತ್ತಿದೆ ಎಂದು ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಲೀಲಾವತಿ ತಿಳಿಸಿದರು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯ ಭಗವತಿ ಕಾಲೋನಿಯ ನಿವಾಸಿ ಅಸಹಾಯಕಿ ವೃದ್ಧೆ ಎಚ್.ಪಿ. ಬೊಮ್ಮಿ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಯೋಜನೆಯ ಮೂಲಕ ನಿರ್ಮಾಣ ಮಾಡಿಕೊಟ್ಟ ವಾತ್ಸಲ್ಯ ಗೃಹ ಉದ್ಘಾಟನೆ ಮಾಡಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಗ್ರಾಮ ಅಭಿವೃದ್ಧಿ ಯೋಜನೆಯ ಮೂಲಕ ಎಚ್.ಪಿ. ಬೊಮ್ಮಿ ಅವರನ್ನು ಗುರುತಿಸಿ ಕೇವಲ 20 ದಿನಗಳಲ್ಲಿ ಮನೆ ನಿರ್ಮಾಣ ಮಾಡಿ ಇಂದು ಅವರಿಗೆ ಹಸ್ತಾಂತರಿಸಲಾಗಿದೆ ಎಂದ ಅವರು, ರಾಜ್ಯದಲ್ಲಿ 78,023 ಮಾಸಾಶನ ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಮತ್ತು ಬೆಂಚ್ಗೆ ಶಿಕ್ಷಿತದಿಂದ 80%, ಶಾಲಾಭಿವೃದ್ಧಿ ಸಂಘದಿಂದ 20% ಸಹಾಯಧನದೊಂದಿಗೆ ರಾಜ್ಯದಲ್ಲಿ ಒಟ್ಟು 73,534 ಸೆಟ್ ಡೆಸ್ಕ್ ಮತ್ತು ಬೆಂಚನ್ನು ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಕೆ. ಹಂಸ ವಹಿಸಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಇನ್ನೂ ಹೆಚ್ಚಿನ ಸಹಕಾರ ಸಿಗುವಂತಾಗಲಿ ಎಂದು ಶುಭ ಹಾರೈಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಪಂಚಾಯಿತಿ ಸದಸ್ಯರಾದ ಅನಿತಾ, ಮಾಜಿ ಸದಸ್ಯರಾದ ತ್ಯಾಗಿ ಅಕ್ಕವ್ವ, ನಿವೃತ್ತ ಶಿಕ್ಷಕಿ ಯಶೋಧ, ಯೋಜನೆಯ ಜಿಲ್ಲಾಧಿಕಾರಿ ದಿನೇಶ್, ಒಕ್ಕೂಟದ ಅಧ್ಯಕ್ಷರಾದ ನವ್ಯ, ಉಪಾಧ್ಯಕ್ಷರಾದ ಹಂಸಾವತಿ, ಒಕ್ಕೂಟದ ಕಾರ್ಯದರ್ಶಿ ಚೇತನ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೇಯ, ಸೇವಾ ಪ್ರತಿನಿಧಿ ಮಮತಾಜ್, ಮೇಲ್ವಿಚಾರಕರಾದ ಪ್ರತಾಪ್, ಸೇವಾ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಕ್ಕಳು ಶಾಲೆಗೆ ಹೋಯ್ತು, ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಕೆಲಸ ಸರಿ ಇರಲಿಲ್ಲ. ಅಂದ್ರೆ ಡೆಸ್ಕ್ ಬೆಂಚ್, ಮಕ್ಕಳು ಪಾಠ ಓದ್ಬೇಕಾದ್ರೆ ಬರಿಬೇಕಾದ್ರೆ ಸರಿಯಾದ ಡೆಸ್ಕ್ ಬೆಂಚ್ಗಳು ಇಲ್ಲದಿದ್ದಂಥ ಶಾಲೆಗಳಿಗೆ 80% ಸಹಾಯಧನ ಕ್ಷೇತ್ರದಿಂದ, 20% ಆ ಶಾಲಾಭಿವೃದ್ಧಿ ಸಮಿತಿಯಿಂದ
ಅಥವಾ ಅಲ್ಲಿನ ಊರಿನವ್ರು ಯಾರಾದರೂ ಕೊಡುವುದಾದರೆ ಇಂತಹ ಡೆಸ್ಕ್ ಬೆಂಚ್ಗಳ ಒದಗಣೆಯನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸುಮಾರು 73,534 ಸೆಟ್ ಇವತ್ತು ಡೆಸ್ಕ್ ಬೆಂಚ್ಗಳನ್ನು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ವಿ. ಈ ವರ್ಷ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು 850 ಸೆಟ್, ಸುಮಾರು 70 ಲಕ್ಷ ಮೊತ್ತದ ಡೆಸ್ಕ್ ಬೆಂಚನ್ನು ಈ ಸರಿ ಸರ್ಕಾರಿ ಶಾಲೆಗಳಿಗೆ ನಾವು ಈ ವರ್ಷ ಕೊಟ್ಟಿದ್ದೀವಿ. ಕೊಡಗು ಜಿಲ್ಲೆ ಅಂದರೆ ನಮ್ಮ ವಿರಾಜಪೇಟೆ ತಾಲೂಕಿಗೆ ಎಷ್ಟು ಸರ್? 192 ಸೆಟ್ ಲೆಕ್ಕ ಹಾಕಿ. ಒಂದು ಸೆಟ್ಟಿಗೆ 8,500, 192 ಸೆಟ್ಟಿಗೆ ಎಷ್ಟು ಮೊತ್ತ ಅಂದರೆ 17 ಲಕ್ಷದಷ್ಟು ಇವತ್ತು ನೆರವನ್ನು ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ಗಳಿಗೆ ಈ ವರ್ಷನೇ ಪೂಜ್ಯ ಹೆಗ್ಗಡೆ ಅವರು ನೀಡಿದ್ದಾರೆ. ಶಾಲಾ ಕಟ್ಟಡದ ರಚನೆಗೋಸ್ಕರ ಸುಮಾರು 6,826 ಶಾಲೆಗಳಿಗೆ 10 ಕೋಟಿಯಷ್ಟು ನೆರವನ್ನು ನೀಡಿದ್ದಾರೆ. ಶಾಲೆಗಳಿಗೆ ಬೋಧನಾ ಸಾಮಗ್ರಿಗಳಿಗೆ ಸುಮಾರು 25 ಲಕ್ಷದಷ್ಟು ನೆರವನ್ನು ನೀಡಿದ್ದಾರೆ. ಕ್ರೀಡಾ ಸಾಮಗ್ರಿಗಳಿಗೆ ಸುಮಾರು 21 ಲಕ್ಷದಷ್ಟು ನೆರವನ್ನು ನೀಡಿದ್ದಾರೆ. ನ್ಯೂಸ್ ಸಕಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿರುವ ಶ್ರೀ ಮಂಟಿಗಮ್ಮ ದೇವಿ ಹಾಗೂ ಉಮಾಮಹೇಶ್ವರ ಸ್ವಾಮಿಯ ಮಹದ್ವಾರದ ಉದ್ಘಾಟನಾ ಸಮಾರಂಭ ನಡೆಯಿತು. ಹಾಸನ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ರಾಜ್ಯಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.